ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಟನ್ ಕುಷ್ಕ ರೈಸ್, ಮಟನ್ ಸಾಂಬಾರು ಮತ್ತು ಮುದ್ದೆ ರೈಸ್ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬೇಕಂದರೆ ಶುಂಠಿ ಇಷ್ಟು ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ, ಇದೆಲ್ಲನೇ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. 2 ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಪುದೀನ ಇಷ್ಟು, ಚಕ್ಕೆ ಲವಂಗ ಮತ್ತು ಸೋಂಪು, ಮತ್ತು 1.5 ಆನಿಯನ್ ತೊಗೊಂಡಿದ್ದೀನಿ, ಮತ್ತು 1 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಕಟ್ ಮಾಡಿದ್ದೀನಿ, ಕಟ್ ಮಾಡಿ ಎಲ್ಲ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ರುಬ್ಬೋಣ ಬನ್ನಿ. ಫುಲ್ ಪೇಸ್ಟ್ ಆಗಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಮಸಾಲ ಇದ್ದರೆ ಚೆನ್ನಾಗಿರಲ್ಲ. ಇಷ್ಟೇ, ನಾನು ತೆಂಗಿನಕಾಯಿ ಎಲ್ಲ ಹಾಕಲ್ಲ, ಇಷ್ಟೇ ಮಸಾಲ ಇದಕ್ಕೆ. ಇದನ್ನು ರುಬ್ಬೋಣ. ಇದು ಬಿಸಿ ಆದಮೇಲೆ ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಪಲಾವ್ ಲೀಫು, ಚಕ್ಕೆ, ಸ್ಟಾರ್ ಫ್ಲವರು, ಮರಾಠಿ ಮೊಗ್ಗು, ಲವಂಗ ಮತ್ತು 1 ಏಲಕ್ಕಿ ಸಾಕಿಷ್ಟೇ. ಇದಕ್ಕೆ ನಾನು ಟೊಮೊಟೊನ ಹಾಕ್ಕೊಳ್ಳಲ್ಲ, ಯಾಕೆಂದರೆ ರುಬ್ಬಿರೋ ಮಸಾಲಲ್ಲಿ ನಾನು 1 ಟೊಮೊಟೊನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದು ಮಧ್ಯೆ ಸಿಗ್ತಾಯಿದ್ರೆ ಏನು ಮಾಡ್ತಾರೆ, ಅದನ್ನು ತೆಗ್ದು ಸೈಡ್ಗೆ ಇಟ್ಬಿಡ್ತಾರೆ. ಸೊ ಹಂಗಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಇದು ಆಯಲ್ಲು ಕಾದಿದೆ, ಇದಕ್ಕೆ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ ಹಾಕೋಣ. ಈಗ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ 1 ಹಾಫ್ ಈರುಳ್ಳಿ ಆನಿಯನ್ನ ಕಟ್ ಮಾಡಿದ್ದೀನಿ, ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಎಲ್ಲ ನೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಈ ಪೇಸ್ಟನ್ನು ಹಾಕ್ಕೊತೀನಿ. ನೋಡಿ, ಇವಾಗ ಆನಿಯನ್ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಈ ಮಸಾಲೆನ ನಾವು ಇದರೊಳಗಡೆ ಹಾಕ್ಕೊಳ್ಳೋಣ. ಹಾಕಿದ ತಕ್ಷಣ ಆನಿಯನ್ ಈ ಆಯಿಲ್ ಒಳಗಡೆ ಗಮ್ ಅಂತ ಇದೆ. ಈ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೈ ಆಡಿಸ್ಕೊಂಡು ಇದಕ್ಕೆ ನಾನು 1 ಹಾಫ್ ಮಟನ್ ತೊಗೊಂಡಿದ್ದೀನಿ. ಆ ಮಟನ್ನೆಲ್ಲನೇ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ತೊಳೆದಿದ್ದೀನಿ, 2 ಸಲ ಅರಿಶಿನ ಪುಡಿ ಹಾಕಿ ನೀಟಾಗಿ ನಾವು ವಾಶ್ ಮಾಡ್ಕೊಂಡಿದ್ದೀವಿ. ನೀಟಾಗಿ ಇದನ್ನು ಫ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಇವಾಗ ಈ ಥರ ಅರ್ಧ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾವು ಇವಾಗ ಸಾಲ್ಟ್ ಹಾಕೊಳ್ಳೋಣ. 3 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ. ನಾನಿವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಜೀರಾ ರೈಸ್ ತೊಗೊಂಡಿದ್ದೀನಿ ನಾನು. ಇದು ಕುಷ್ಕ ರೈಸ್ ಮಾಡೋಕ್ಕೆ ಇದರಲ್ಲಿ ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡು ನೆನೆಸಿದ್ದೀನಿ, ತೊಳೆದ್ಬಿಟ್ಟು. ಇವಾಗ ಅದೇ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಎರಡು 3 4 ಇದನ್ನು ತೆಗೆದ್ಬಿಡ್ತಾಯಿದ್ದೀನಿ. 4 ಗ್ಲಾಸ್ ನೀರು ಹಾಕ್ತಿದ್ದೀನಿ, ಹಾಕೋದಷ್ಟೇ. ಇವಾಗ ಇದನ್ನು ನಾವು ಹೀಗೆ ಬೇಯಿಸ್ತೀವಿ. ಹೀಗೆ ಬೇಯಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಮಳ್ಳಾದ್ಮೇಲೆ ರೈಸ್ನ
ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಬಾರ್ದು, ಹಾಗೆ ಬೇಯಿಸಿದ್ರೆ ಅದು ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಹೀಗೆ ಆಗ್ತಾ ಇರಲಿ. ನಾವು ಇದಕ್ಕೆ ಇವಾಗ ಮಟನ್ ಸಾಂಬಾರಿಗೆ ಏನೇನು ಬೇಕು ಅಂತ ನೋಡ್ಕೊಂಡು ಮಾಡ್ಕೊಂಬಿಡೋಣ. ರುಬ್ಬಕ್ಕೆ ಬೇಕಾಗಿರೋದು ಆನಿಯನ್ನು, ಇದಕ್ಕೂ 1.5 ತೊಗೊಂಡಿದ್ದೀನಿ. ಶುಂಠಿ ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿ, ಸಣ್ಣದ ನಾಟಿ ಬೆಳ್ಳುಳ್ಳಿ, ಇಷ್ಟು 1 ಇಂಚ್ ಚಕ್ಕೆ, ಮತ್ತು ಇದು ಲವಂಗ 4. ಇಷ್ಟೇ ಸಾಕು. ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ. ಇದಕ್ಕೆ ನಾನು ಟೊಮೊಟೊ ಏನು ಆ್ಯಡ್ ಮಾಡಲ್ಲ. ಇದು ಹೀಗೆ ಹಾಕಿ ಇವಾಗ ರುಬ್ಕೊಳ್ಳೋಣ. ಈ ಥರ ಮಟನ್ ಪೀಸೆಲ್ಲ ಇವಾಗ ನೀರೆಲ್ಲ ಮಳ್ತಾ ಇದೆ. ಇವಾಗ ಮಟನ್ ಪೀಸೆಲ್ಲ ನಾನು ತೆಗ್ದು ಒಂದು ಬೌಲಲ್ಲಿ ಹಾಕ್ಕೊಬಿಡ್ತೀನಿ. ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ನೆನೆಸಿದ್ವಲ್ಲ ಜೀರಾ ರೈಸು, ಅದನ್ನು ಆ್ಯಡ್ ಮಾಡೋಣ. ಇದಕ್ಕೆ ರೈಸನ್ನ ನೆನೆಸಿದ ಥರ ರೈಸ ಹಾಕ್ಕೊಡ್ತೀನಿ. ನೆನೆಸಿರೋ ರೈಸ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಾಗಲೇ ಸಾಲ್ಟ್ ಹಾಕಿದ್ದೀವಿ. ಇನ್ನೂ ಸ್ವಲ್ಪ ಬೇಕಾದ ಸಾಲ್ಟು ನೋಡಿಕೊಂಡು ಪೌಡರಲ್ಲೆಲ್ಲ ಹಾಕ್ಕೊಳ್ಳೋಣ. ಇವಾಗ ನಾವು ಮಟನ್ ಸಾಂಬಾರಿಗೆಲ್ಲ ರುಬ್ಬಿದ್ವಲ್ಲ, ಬನ್ನಿ ಅದನ್ನು ಮಸಾಲೆಗಳನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಅದಕ್ಕೆ ಗ್ಯಾಸ್ ಹಚ್ಚಿದ್ದೀನಿ. ಆಯಿಲ್ ಹಾಕಲಿಕ್ಕೆ ಪಾತ್ರೆ ಕಾಯಬೇಕು, ಕಾಯ್ತಾ ಇರಲಿ. ನೋಡಿ, ಪಾತ್ರೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ, ಆಯಿಲ್ ಸಾಕು, ಜಾಸ್ತಿ ಬೇಡ. ಮಟನ್ ಸಾಂಬಾರಿಗೆಲ್ಲ ಆಯಿಲ್ ಜಾಸ್ತಿ ಹಾಕಲ್ಲ ನಾವು. ಇವಾಗ ಇದು ಆಯಿಲ್ ಕಾದ ತಕ್ಷಣ ಇದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲನ್ನ ಆ್ಯಡ್ ಮಾಡ್ಕೊತೀವಿ. ರುಬ್ಬಿರೋ ಮಸಾಲ ಎಲ್ಲನೇ ಆ್ಯಡ್ ಮಾಡ್ಕೊಂಡಾಯಿತು. ಇದನ್ನೊಂದ್ಸಲ ಕೈ ಆಡಿಸ್ಬಿಟ್ರೆ ಕೈ ಆಡಿಸಿದ್ರೆ ಇದಕ್ಕೆ ಇವಾಗ ನಾವು ಎತ್ಕೊಂಡಿರೋಂಥ ಮಟನ್ ಪೀಸಸ್ ಎಲ್ಲ ಹಾಕೋಣ. ಹಾಕ್ಬಿಟ್ಟಿದ್ದೀನಿ ಒಂದ್ಸಲ ಈ ಥರ ಮಿಕ್ಸ್ ಮಾಡೋಣ. ಇನ್ನೊಂದು ಸ್ವಲ್ಪ ಈ ಮಸಾಲ ಒಳಗಡೆ ಇರಲಿ. ಆಮೇಲೆ ಇದಕ್ಕೆ ನೆಕ್ಸ್ಟ್ ಇದನ್ನ ಏನೇನು ಮಾಡಬೇಕಂದ್ರೆ, ಕಾಯಿ, 1 ಹೋಳು ಕಾಯಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಸಣ್ಣದರಲ್ಲಿ 1/2 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಖಾರದ ಪುಡಿ, ಸಾಂಬಾರು ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಇದನ್ನು ಮಿಕ್ಸಿ ಗ್ರೈಂಡ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಕುಷ್ಕ ರೈಸು. ನೋಡಿ ಫ್ರೆಂಡ್ಸ್, ಇದು ಕುಷ್ಕ ರೈಸ್ ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಈಗ ತುಪ್ಪನ ಆ್ಯಡ್ ಮಾಡೋಣ. ನಾನು ನಂದಿನಿ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ನಂದಿನಿ ತುಪ್ಪ ಆ್ಯಡ್ ಮಾಡಿಬಿಟ್ಟು ಇದನ್ನು ಈ ಥರ ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ನಾವು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಇದನ್ನು ತೆಗೆದ್ಬಿಟ್ಟು ಒಂದು ತವ ಇಡಬೇಕು. ಮನೇಲಿ ಯಾವುದಾದ್ರೂ ಹಾಳಾಗಿರೋದು ಈ ಥರ ತವ ಇದ್ದರೆ ಆ ತವ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಟು ಸಣ್ಣೂರಿ ಮಾಡಿ ಸ್ವಲ್ಪ ಪ್ರೆಷರ್ ಕಟ್ಟಿದ್ರೆ ಸಾಕು. ಅದು ರೈಸ್ ಆಗಿರುತ್ತೆ ಉದುದ್ರಾಗಿ. ಇಲ್ಲಾಂದರೆ ವಿಜಲ್ ಕುಗ್ಸಿದ್ರೆ ಏನಾಗುತ್ತೆ, ಎಲ್ಲ ಮುದ್ದೆ ಥರ ಆಗುತ್ತೆ. ಇದು ಮಟನ್ ಸಾಂಬಾರಿಗೆ ಮಟನೆಲ್ಲ ಉಟ್ಕೊಂಡಿದ್ದೀವಿ. ಇದಕ್ಕೆ ಕಾಯಿ ಮಸಾಲಾನ ಹಾಕೋಣ. ಕಾಯಿ ಮಸಾಲ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಬಿಟ್ಕೊಂಡು ಮಿಕ್ಸಿ ಜಾರಲ್ಲಿ ಏನಿರುತ್ತೆ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಈ ಥರ ನೀರು ಹಾಕ್ಕೊಂಡು ಇದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ತೆಗೆದು ಇದ್ರೊಳಗಡೆ ಮಟನ್ ಸಾಂಬಾರು ಒಳಗಡೆ ಹಾಕೋಣ. ಇನ್ನೊಂದ್ಸಲ ಈ ಥರ ಮಿಕ್ಸ್ ಮಾಡಿಬಿಡಿ. ಇವಾಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸಾಂಬಾರು ಸ್ವಲ್ಪ ನಾವು ಗಟ್ಟಿಗೆ ಇರಬೇಕು ನಮಗೆ, ಸೊ ಹಂಗಾಗಿ ನಾನು ನೀರು ಸ್ವಲ್ಪ ಕಮ್ಮಿ ಹಾಕೋತೀನಿ. ಕೆಲವ್ರಿಗೆ ಗಟ್ಟಿ ಇದ್ದರೆ ಆಗಲ್ಲ ಸಾಂಬಾರು. ಅವ್ರು ಬೇಕಾದರೆ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ
ಆವಾಗಲೇ ಮಟನ್ ಉರಿಬೇಕಿದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ವಿ 1 ಸ್ಪೂನು. ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ 1 ಸ್ಪೂನ್ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟಿವಾಗ ಲೆಡ್ ಕ್ಲೋಸ್ ಮಾಡೋಣ ಬನ್ನಿ. ನೋಡಿ ಇವಾಗ ಇದು ವಿಷಲ್ ಕುಕ್ತು. ಇದು 3 ವಿಷಲ್ಲೇ ಸಾಕು. ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿ ಇದು ಪ್ರೆಷರ್ ಹೋಗೋಕೆ ಬಿಟ್ಟಾದಮೇಲೆ ಓಪನ್ ಮಾಡಿ. ನೋಡಿ ಕುಕ್ಕರ್ ಲಿಡ್ ಎಲ್ಲ ತೆಗ್ದಾಗಿದೆ. ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು 2 ಡ್ರಾಪ್ ಅಂದರೆ ನಿಂಬೆಹಣ್ಣು ಕೆಲವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ, 2 ಡ್ರಾಪ್ ನಿಂಬೆಹಣ್ಣ ಹಾಕಿ ಸಾಕು. ನಾನು 2 ಡ್ರಾಪ್ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಮಳಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕು, ಸಾಂಬಾರು ರೆಡಿ ಇರುತ್ತೆ. ಸಾಕು, ಅದೇ ಬಿಸಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಬೆಂದೋಗ್ಬಿಡುತ್ತೆ. ಸಾಕಿದೆ, ಆಫ್ ಮಾಡಿದ್ದೀನಿ. ಇವಾಗ ಬನ್ನಿ ಕುಷ್ಕ ರೈಸು, ಮಟನ್ ಸಾಂಬಾರು ಮತ್ತು ಮುದ್ದೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಕುಷ್ಕ ರೈಸ್ ರೆಡಿಯಾಗಿದೆ. ಲೆಡ್ ಓಪನ್ ಮಾಡಿದ್ರೆ ಚೆನ್ನಾಗಾಗಿದೆ ಉದುದ್ರಾಗಿ. ನೋಡಿ ಕುಷ್ಕ ರೈಸು ಮತ್ತು ಮುದ್ದೆ ಮತ್ತು ಇವಾಗ ಸಾಂಬಾರು. ಇದಕ್ಕೆ ಒಂದು ನಿಂಬೆಹಣ್ಣು, ಈರುಳ್ಳಿ. ನೋಡಿ ಇವತ್ತಿನ ಊಟ ರೆಡಿ. ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.